ಹಾಯ್ ಹಲೋ ನಮಸ್ಕಾರ ರೈತ ಬಾಂಧವರೇ. ನಾವು HS ಅಗ್ರೋ ಕಡೆಯಿಂದ ಸರ್ವಿಸಿಗೆ ಬಂದಿದ್ವಿ. ಸರ ನಮಸ್ಕಾರ ಸರ. ತಮ್ದು ಯಾವ ಊರು, ತಮ್ಮ ಹೆಸರು ಒಂದು ಸ್ವಲ್ಪ ತಿಳಿಸ್ಬಿಡ್ರಿ. ನಮ್ಮ ಹೆಸರು ಕಬ್ಬೂರು ರೀ. ನಮ್ಮ ಹೆಸರು ಇಬ್ರಾಹಿಂ ದಸೀರ್ ಜಮಾದಾರ್ ರೀ. ಹಾಂ ರೀ. ನಮ್ಮ ಊರು ಕಬ್ಬೂರ. ಇಬ್ರಾಹಿಂ ಅಂತ ಸರ್ ಹೆಸರು. ಅವ್ರದ್ದು ಊರು ಬಂದ್ಬಿಟ್ಟು ಕಬ್ಬೂರು ಸರ, ತಾಲೂಕು ಚಿಕ್ಕೋಡಿ ಅಲ್ಲ ಸರ್. ಬೆಳಗಾವಿ ಜಿಲ್ಲಾ ಸರ್ದು. ಸರ್ ಗಾಡಿ ತೊಗೊಂಡು ಎಷ್ಟು ವರ್ಷ ಆಯ್ತು ಸರ? 3 ವರ್ಷ. 3 ವರ್ಷ ಆಯ್ತು ರೀ. 3 ವರ್ಷದಿಂದ ಹೆಂಗೆ ಬಳಸಿರಿ ಸರ? ಇಲ್ಲ ಎಲ್ಲಕ್ಕೂ ಕಾಯಿಪಲ್ಲೆ ಮಾಡ್ತೀವಿ ರೀ. ಎಲ್ಲಕ್ಕೂ ಒಟ್ಟು ಹೊಲಮನಿಗಾಯ್ತು ಮತ್ತು ತರಕಾರಿಗಾಯ್ತು ಎಲ್ಲದಕ್ಕೂ ಬಳಸಿರಿ. ಏನಾರ ತೊಂದರೆ ಆಗೈತೇನು ಸರ 3 ವರ್ಷದಿಂದ? ಏನಿಲ್ಲ 3 ವರ್ಷದಿಂದ ಏನೋ ತೊಂದರೆ ಆಗಿಲ್ಲ ರೀ. ಏನಿಲ್ಲ. ಸರ್ವಿಸಿಗೆ ಸರ ನಾವು ಎಷ್ಟು ಸರಿ ಬಂದೀವಿ ಸರ್? ಇದು 3 ವರ್ಷದ ಸಲ ಬಂದ್ವಿ. 3 ವರ್ಷದಾಗ ಇದೇ ಫಸ್ಟ್ ಟೈಮು. ಸರು 3 ವರ್ಷದಿಂದ ಗಾಡಿ ಯೂಸ್ ಮಾಡ್ತಿದ್ದಾರೆ, ಆದರೆ ಸ್ಟಾಪ್ ಅಂಕರು ಮಾಡಿಲ್ಲ. 3 ವರ್ಷದಿಂದ ಬಳಸಿದ್ರು. ಸರ್ದು ಒಂದು ಪಂಚರ್ ಕೂಡ ಆಗಿಲ್ಲ. ನೀವು ನೋಡ್ತಿರ್ಬೋದು ಗಾಡಿ ಕೂಡ ಯಾವ ಥರ ಕಲರ್ ಹೋಗಿದೆ ಅಂತ. ಸರ 3 ವರ್ಷದಾಗ ನಿಮ್ಗೆ ಯಾವುದೇನೋ ತೊಂದರೆ ಆಗಿಲ್ಲ ರೀ ಗಾಡಿದಂಕ್ರು ರೀ? ಇದೇ ಸಲ ಫಸ್ಟ್ ನಾವು ಫಸ್ಟ್ ಬಂದಿದ್ದ ಸರ್ವಿಸಿಗೂ 3 ವರ್ಷದೊಳಗೆ ಇದೇ ಫಸ್ಟ್ ಟೈಮ್ ರೀ. ಸರ ಸರ್ವಿಸ್ ಹೇಳಿ ಎಷ್ಟು ದಿನ ಆಯ್ತು ಸರ್ ನೀವು ಕಂಪ್ಲೇಂಟ್ ಮಾಡಿ ಸರ? 3 ದಿನ ಆಯ್ತು ಸರ. 3 ದಿನ ಆದಮೇಲೆ ಸರ್ದು ಬಂದು ಸರ್ವಿಸನ್ನ ಕ್ಲಿಯರ್ ಕೊಟ್ಟಿದ್ದೀವಿ ಇಲ್ಲಿಗೆ. ಸರ ಒಂದು ರೌಂಡ್ ಹೋಗ್ಬರ್ರಿ ಸರ್. ಇದು ಸರ್ದು ತೋಟ ಮತ್ತು ಮನೆ ಬಂದ್ಬಿಟ್ಟು ಸರ್ ಹಸುಗಳು ಮತ್ತು ತರಕಾರಿ ವ್ಯಾಪಾರ ಹೋಗಿ ಸಂತೆಗೆಲ್ಲ ಹಾಕಿ ಬರ್ತಾರೆ. ಇದು ಸರ್ದು ಮನೆ ಮತ್ತು ಇದು ಅವರು ಎಮ್ಮೆಗಳ ಶೆಡ್. ಸರ ಈಗ ಸರ್ವಿಸ್ ಮಾಡಿದ ಹೆಂಗೈತೆ ಸರ್ ಗಾಡಿ? ಈಗ ಸರ್ದು ಬ್ರೇಕ್ ಕಂಪ್ಲೇಂಟ್ ಅಷ್ಟೇ ಇತ್ತು. ಸರ್ದು ಬಂದು ಬ್ರೇಕ್ ಕಂಪ್ಲೇಂಟ್ ಎಲ್ಲ ಸಾಲ್ವ್ ಮಾಡಿದ್ದೀವಿ. ಆಯ್ತು ಸರ್, ನಮಸ್ಕಾರ ಸರ್. ಹೋಗಿ ಬರ್ತೀವಿ ರೀ.